ಏನ್ರಿ ಸಾಲಿ ಕಲ್ತವ್ರಿಗೆ ಎಲ್ಲರೂ ಎಮ್ಮೆ ಕಲ್ತವ್ರಿಗೆ ಎಲ್ಲರೂ ಜ್ಞಾನ ಇರ್ತದತ್ತಲ್ಲ. ನಮ್ಮ ಊರಾಗ ಒಬ್ಬಕ್ಕೆ ಎಮ್ಮೆ ಕಲ್ತಿಲ್ಲತ್ತ. ಅದಕ್ಕೆ ಪೊಲೀಸ್ಗೆ ನಾವು ಮದುವೆ ಮಾಡಿ ಕೊಟ್ಟಾವ. ಹಳ್ಳ್ಯಾಗ ಒಬ್ಬ ಪೊಲೀಸ್ಗೆ ನೌಕರಿ ಮಾಡಿ ಇದು ಮದುವೆ ಮಾಡಿ ಕೊಟ್ಟಾವ. ಅದು ಎಲ್ಲಿ ಬೆಳಗನೆ ಹೆಣ ಕಾಯ್ದು ಬಂದಿತ್ತು ಅನ್ನೋದು. ಪೊಲೀಸ್ ಹೆಣ್ತಿಗೆ ಅನ್ನತ್ತ, ಯಾಕೋ ನಿದ್ದೆಗಟ್ಟಂದು ಬಾಯಿ ಕೆಟ್ಟಂಗೆ ಮಿರ್ಚಿ ಬಜ್ಜಿ ಮಾಡ ಅನ್ನತ್ತ. ಅಯ್ಯ ನನಗೆ ಮಿರ್ಚಿ ಬಜ್ಜಿ ಬರಲ್ರಿ ಅನ್ನತ್. ಸಾಲಿಯಾರಿಗೆ ಕಲ್ತಿದ್ದಿಲ್ಲ ಅನ್ನತ್. ಶಾಲೆಗೇನು ಬಜ್ಜಿ ಮಾಡೋದು ಕಲಿಸ್ತಾರೆ ನನಗಂತ. ಎಮ್ಮೆ ಕಲ್ತಾಗೇನು ಶಾಲೆಗೇನು ಬಜ್ಜಿ ಮಾಡೋದು ಕಲಿಸ್ತಾರ? ಅಲ್ಲ ನಿನಗೆ ಓದ್ಲಕ್ಕರೆ ಬರ್ತದಿಲ್ಲ ಅಂದ. ಬೇಕಾದ ಕೊಡ್ರಿ, ಹಿಂದಿ ಕೊಡ್ರಿ, ಮರಾಠಿ ಕೊಡ್ರಿ, ತೆಲುಗು ಕೊಡ್ರಿ, ಇಂಗ್ಲೀಷ್ ಕೊಡ್ರಿ, ಏನು ಬೇಕಾದ ಕೊಡ್ರಿ, ಓದ್ತೀನಿ. ಆಯ್ತು ತಡಿ ನೀನು ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಒಂದು ಪಾಕಶಾಸ್ತ್ರ ಎತ್ಕೊಂಡು ಪುಸ್ತಕ ಸಿಗ್ತದೆ ನೋಡ್ರಿ. ಪಾಕಶಾಸ್ತ್ರ ಎತ್ಕೊಂಡು ಪುಸ್ತಕ ಇತ್ತು ಅಂದ್ಕೊಳ್ಳೇನೆ ಓದ್ಲಕ್ಕೆ ಬರ್ತಿಲ್ಲ. ಬರ್ತದೆ ಇದು ತಂದು ಕೊಟ್ಟ. ಪಾಪಿಗೆ ಒಬ್ಬಾಕಿನ ಕುತ್ಕೊಂಡು ಓದಾಕತ್ಲು. ಇದು ಬೆಂಡಿಕಾಯಿ ಪಲ್ಯ ಮಾಡೋ ವಿಧಾನ, ಇದು ಬದನೆಕಾಯಿ ಪಲ್ಯ ಮಾಡೋ ವಿಧಾನ, ಹಿಂಗೆಲ್ಲ ಥರದ ಐಟಮ್ಗಳು ಬರ್ಕೋತ ಬರೋದ್ರಾಗ ಮಿರ್ಚಿ ಬಜ್ಜಿ ಮಾಡೋ ವಿಧಾನ ಅಂತ ಬರ್ದಿತ್ತು. ಅವ್ವ ಇಲ್ಲಿ ಅದಲ್ಲ ತಡೆಯಲ್ಲಿ, ಇಲ್ಲಿ ಅದು ಮಿರ್ಚಿ ಬಜ್ಜಿ ಮಾಡೋದು ಓದಲ್ಲು. ಕಡಾಯಿ ಇಡಬೇಕು, ಕಡಾಯಿದಾಗ ಎಣ್ಣೆ ಹಾಕಬೇಕು ಏನ್ರಿ, ಕಡ್ಲಿ ಹಿಟ್ಟು ತರಬೇಕು, ಅದ್ರಾಗೊಂದು ಸೋಡಾ ಕೂಡಿಸ್ಬೇಕು ಏನ್ರಿ, ಜೀರಿಗೆ, ಸಾಸಿವೆ, ಉಪ್ಪು ಅದೆಲ್ಲ ಕಲಿಸಿ ಅದ್ರೊಳಗೆ ಹಸಿ ಮೆಣಸಿಗೆ ತೊಗೊಂಡು ಹಿಟ್ಟಿನಾಗ ಎದ್ದಿ ಎಣ್ಣೆಗೆ ಬಿಟ್ರೆ ಬಜ್ಜಿ ಬರ್ತಾವ. ಇದೇನು ದೊಡ್ಡ ಆಗದ. ನಾ ಮಾಡ್ತಿದ್ದೆ, ಅದಕ್ಕೆ ಏಟು ಹಾಕ್ಬೇಕಂತ ಬರ್ದಿಲ್ಲ ಅವ. ಹಿಂಗೆ 5 ಕಿಲೋ ಹಾಕ್ಬೇಕಾ, ಅರ್ಧ ಕಿಲೋ ಹಾಕ್ಬೇಕಾ, ಇದು ಏನೂ ಬರ್ದಿಲ್ಲ. ಒಟ್ಟು ಕಡಾಯಿ ಇಡಬೇಕು, ಎಣ್ಣೆ ಹಾಕಬೇಕು ಏನ್ರಿ, ಹಿಟ್ಟು ತರಬೇಕು, ಅದರ ಖಾರ ಏನ್ರಿ, ಉಪ್ಪು, ಜೀರಿಗೆ, ಸಾಸಿವೆ ಎಲ್ಲ ಕಲಿಸ್ಬೇಕು. ಕಲಿಸಿ ಅಂದ ಹಸಿ ಮೆಣಸಿನ್ಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ರೆ ಬಜ್ಜಿ ಬರ್ತಾವ. ಬೆಟ್ಟು ಹುಡು ಚಿಂತೆ ಅನ್ಲಕ್ಕೆ ಒಯ್ದು ಇಂಥ ಕಡಾಯಿ ಇಟ್ಟಾಳ. ಅವು ಬುಂದೆ ಕರಿಯವು ಇರ್ತಾವಲ್ಲ ಏನ್ರಿ, ಬುಂದೆ ಮಾಡವು ಇರಲ್ರಿ, ದೊಡ್ಡ ಲಗ್ನದಾಗ ಅದು ಅಂಥದ್ದು ಒಯ್ದು ಇಟ್ಟವು. ಒಯ್ದು ಅರ್ಧ ಡಬ್ಬಿ ಎಣ್ಣೆ ಹಾಕಿ ಆಳದ್ರ ಹಾಕಿ ಹೇಳ್ತೀನಿ. ಇಂಥ ಬೊಗಣಿ ತೊಗೊಂಡು ಒಂದು 4-5 ಕಿಲೋ ಹಿಟ್ಟು ಕಲಿಸಿ ಕೈ ತಿರ್ಬೇಡ ಹೇಳ್ರಿ, ಖಾರ ಹಾಕ್ಯಾಳ, ಉಪ್ಪು ಹಾಕ್ಯಾಳ, ಸೋಡಾ ಹಾಕ್ಯಾಳ, ಜೀರಿಗೆ ಹಾಕ್ಯಾಳ, ಸಾಸಿವೆ ಹಾಕ್ಯಾಳ, ಎಲ್ಲ ಹಾಕ್ಯಾಳ. ಹಾಕಿ ಒಂದು ಸಾವಿರ ತಿರಿಬೇಡ ಅಂದ್ರೆ ಮೆಣಸಿನಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಒಯ್ದು ಎಣ್ಣೆಗೆ ಬಿಡಾಕಿ. ಅದು ಹಿಟ್ಟು ಒತ್ತಟ್ಟಿ ಮೆಣಸಿನಕಾಯಿ ಹಿಂಗೆ ತೇಲೋದು. ಹಿಟ್ಟು ಒತ್ತಟ್ಟಿ ಮೆಣಸಿನಕಾಯಿ ಒತ್ತಟ್ಟಿ ಆಗಿ ತೇಲೋದು. ಎಷ್ಟು ಮೆಣಸಿನಕಾಯಿ ಬಿಟ್ಟರು ಒಟ್ಟಿದ್ದು ಬಜ್ಜಿ ಆಗಲ್ದು. ಹ್ಯಾಂಗೆ ಏನು ತಪ್ಪಿನಿ, ಯಾಕೆ ಹಿಂಗಾಗ್ಯದ ಮೊದಲೇ ಗಂಡಿದ್ರು ಪೊಲೀಸ್ ಅದನ್ನು ಹೊಡಿತದೋ ಬೈತದೋ ಅನ್ಕೋತ ಅಂದ್ರೆ ಚಿಂತೆ ಮಾಡ್ಕೋತ ಬಾಗಲ್ದಾಗ ಬಂದು ನಿಂದ್ರದ್ರಾಗ ಮಗ್ಗಲು ಮನ್ಯಾಗಿಂದ ಬಜ್ಜಿ ವಾಸನೆ ಬರಾಕತ್ತಿತ್ತು. ಈಕೆಗೆ ಮಗ್ಗಲು ಮನೆಯಿಂದ ಬಜ್ಜಿ ವಾಸನೆ ಬರಾಕತ್ತಿತ್ತು. ಹೂವ ಇಲ್ಲಿ ಏನೋ ಆದ ಹಿಂಗೆ ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡೋದು. ಮತ್ತೆ ಏನು ಮಾಡ್ಯಾಳ ಆಕಿನೂ ಅದೇ ಮಾಡ್ಯಾಳ ಏನ್ರಿ, ಆಕಿನೂ ಮಿರ್ಚಿ ಬಜ್ಜಿನೇ ಮಾಡ್ಲಾಕತ್ತಿದ್ಲು. ಆಕೆ ನೋಡ್ತಾ ಹಿಂಗೆ ಮೆಣಸಿನಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಹಿಂಗೆ ಎಣ್ಣೆ ಬಿಟ್ಟು ಕೂಡನ ಬುರು ಹಾಕೊಂಡು ಒಬ್ಬವು ಬಜ್ಜಿ ಆಕಿನ ಮನ್ಯಾಗ. ಈಗಿನ ಮನೆಯಾಗಿದ್ರೆ ಮೆಣಸಿನಕಾಯಿ ಒತ್ತಾಟಿ ಹಿಟ್ಟು ಒತ್ತಾಟಿ ತೇಲಕ್ಕತ್ತು. ಇದು ಯಾಕೆ ಮಾಡಬೇಕು, ಏನು ತಪ್ಪಿನಿ ಹೆಂಗೆ ನೋಡಲ್ಲ, ಏನಾರು ಮಾಡ್ಯಾಳತ್ತ. ಅವ್ವ ಇಲ್ಲೇ ತಪ್ಪಿನಿ ಅನ್ಲಕ್ಕಿ. ಏನು ತಪ್ಪಿನಿ, ಆಕಿ ತಲೆ ಬೋಳಿಸ್ಕೊಂಡಾಳ, ತಲೆ ಬೋಳಿಸ್ಕೊಂಡು ಹಂಗೆ ಮಾಡ್ತೀರಿ. ಅದಕ್ಕೆ ಪರಿಚಯ ಬರ್ಲಾಗ ಅದು ಮುದುಕಿ ತಲೆ ಬೋಳಿಸ್ಕೊಂಡಿತ್ತದು. ಬ್ರಾಹ್ಮಣರು ಮುದುಕಿ ಅವ್ರ ಧರ್ಮದಾಗ ಗಂಡ ಸರಿ ಹೋದ್ನಂತಂದ್ರೆ ಅದನ್ನು ಮಾಡ್ತಾರೆ. ಈಕಿ ಅಂದ್ಲು ಅದಕ್ಕೆ ಬರ್ಲಾಗವ ಯಾವ ಬಜ್ಜಿ. ಆಕಿ ತಲೆ ಬೋಳಿಸ್ಕೊಂಡಾಳ, ನಾ ಬೋಳಿಸ್ಕೊಂಡಿಲ್ಲ, ಅದಕ್ಕೆ ಬಜ್ಜಿ ಬರ್ಲಾಗವ ತಂದು ಹೊಳಿ ಮನೆಗೆ ಬಂದು ಮನೆ ಮುಂದೊಂದು ಹುಡುಗ ಹೊಂಟಿತ್ತೆ. ತಮ್ಮ ಬಾರ ಯಪ್ಪ. ಯಾಕ್ರಿ ಅಕ್ಕೋರ? ಇಲ್ಲ ಕಟಿಂಗ್ ಮಾಡಾರ ಅದಾರಣ್ಯಪ್ಪ. ಅದರಲ್ರಿ ಅಕ್ಕೋರ ಅಂದ್ರೆ ಕರ್ಕೊಂಬ ಯಪ್ಪ, ಪುಣ್ಯ ಬರ್ತ ಮನ್ಯಾಗ ಯಾರು ಇಲ್ಲ ಹಿಂಗೆ ಯಾಕೆ ಅಂದ್ರೆ ಅಕ್ಕೋರ ತಂದು ಪಾಪದ ಹುಡುಗ ಹೋಗಿ ಕರ್ಕೊಂಡು ಬಂದು ಕೂಡ ಅವನಿಗೆ ಕೇಳಲು, ತಮ್ಮ ಈ ಬೇಬಿ ಕಟಿಂಗ್ ಮಾಡೋಕ್ಕೆ ಹೇಳ್ತೋದು ಅದು ಭಾಳ ಕಾಸ್ಟ್ಲಿ ಹಾಕದ್ರಿ ಅಕ್ಕೋರ, 75 ರೂಪಾಯಿ. ಈ ಸಿಜರ್ ಕಟಿಂಗ್ ಮಾಡೋಕೆ, ಸಿಜರ್ ಅಂದ್ರೆ ನಮ್ಮ ಗಂಡು ಮಕ್ಳಂಗೆ ಹಿಂಗೆ ಅದು ಅದ್ರಿಗೆ ಚೀಪ್ ರೀ ಅಕ್ಕೋರೆ, 50 ರೂಪಾಯಿ ಹಾಕದ್ರಿ. ಏಕೇನು ಈ ಮಹಾತ್ಮ ಗಾಂಧೀಜಿ ಕಟಿಂಗ್ ಮಾಡೋಕ್ಕೆ ಅಂತ ಗೊತ್ತು. ಗಾಂಧೀಜಿ ಕಟಿಂಗ್ ಮಾಡೋಕ್ಕೆ ಸಿಂಪಲ್ ಅಂದ. ಹೈದ್ರಾಬಾದ್ ಟು ಬೆಂಗಳೂರು ಟು ಹೈದ್ರಾಬಾದ್, ಪುನಃ ಟು ಬಾಂಬೆ ಟು ಪುರ. ಎರಡು ಇದ್ರೆ ಮುಗಿತದೆ, 15 ರೂಪಾಯಿ ರೀ ಅಂದ. ಅವ್ವ ಇದೇ ಸಸ್ತಾ ಇದೆಯಪ್ಪ, ಅದೇ ಮಾಡುವ ಅಂದ. ಯಾರು ರೀ ಅಂದವ, ಯಾರ ಕಳಿಸ್ರಿ ಅಂದ. ಯಾರು ಇಲ್ಲಪ್ಪ ನನಗೆ ಅಂದ. ಅವ ಅಂದ ನಿಮಗೇನು ಬಂದದ್ರಿ ಇಂಥದ್ದು ಅನ್ನ ಪಾಪ. ಅವ ಕೇಳ್ದೆ ನಿಮಗೇನು ಬಂದ ಇಂಥದ್ದು, ನಿನಗೆ ಒಟ್ಟು ನಿನ್ನ ತಲೆ ಬೋಳ್ಸೋದು ಆದ ಇಲ್ಲಿ ನಿನಗೆ. ಅವ ಅಂದ ರೊಕ್ಕ ಕೊಟ್ರೆ ನಿಮ್ಮದು ಯಾಕೆ ನಿಮ್ಮ ಮೌಂದು ತಲೆ ಬೋಳಿಸಿ ಹೋಗ್ತೀನಿ ಅಂದ. ರೊಕ್ಕ ಕೊಟ್ರೆ ನಾವು ನಮ್ಮ ಕಾಯಕ್ಕೆ ಅದೇ ಅದಲ್ರಿ, ಹೌದಾ ಇಲ್ಲ?
ನಮಗೇನು ಮಾಡ್ತದೆ ತಿಳ್ಕೊಂಡು ಪಾಪ ಜರ ನೀರು ಹಚ್ಚದ ಚಂದ ತಗನ ಹಿಂಗೆ ಕೈ ಇಟ್ಕೊಂಡ್ಲು ತಲೆ ಮ್ಯಾಗ ಹಾವು ಹಿಡ್ದಂಗಾಯ್ತು ತಣ್ಣಗೆ ಜುಣು ಅನ್ನಕತ್ತಿತ್ತು ಈಕೆ ಯಾರ್ದಾರು ತಲೆ ಮ್ಯಾಗ ಕೈ ಇಟ್ಟಂಗೆ ಆಗ್ಯದಕ್ಕೆ ತನ್ನ ತಲೆ ಮ್ಯಾಗ ಇಟ್ಕೊಂಡಾಳ ಕೈಯ ಪಾಪ ಹಿಂಗೆ ಹೋಗಿ ಕನ್ನಡ ನೋಡ್ಕೊಂಡು ಈಕಿನ ಮಾರಿ ಈಕಿಗೆ ಕುಣಿಸಿಗಲ್ದು ಯಾಕಂದ್ರೆ ತಲೆ ನೋಡ್ತೀವಿ ತಾಮ್ರ ತಂಬಿಗೆ ಅದಂಗೆ ಆಗ್ಯದ ಚಂದ ನುಣ್ಣಗೆ ತೆಗ್ದಿದ್ದವ ಹೇಳ್ತೀನಿ ಮತ್ತೆ ಹೋಗಿ ಜಳಕ ಮಾಡಿ ಮತ್ತೆ ಮಡಿ ಸೀರೆ ಉಟ್ಕೊಂಡು ಮತ್ತೆ ಬಂದು ಒಲೆ ಮುಂದೆ ಕುಂತು ಹಿಂಗೆ ಮೆಣಸಿನಕಾಯಿ ತೊಗೊಳೋದು ಹಿಟ್ಟಿನಾಗ ಎದ್ದೋದು ಎಣ್ಣೆಗೆ ಬಿಡೋದು ಮತ್ತದು ಹಿಟ್ಟು ಒತ್ತಾಟಿ ಮೆಣಸಿನಕಾಯಿ ಹೇಗೆ ತಿರುಗ್ಲಕ್ಕ ಈಗ ಅಂದು ಇಟ್ಟು ತಲೆ ಬೋಳ್ಸ್ಕೊಂಡ್ರು ಬರ್ಲಾಗ್ಯದ ಏನಾಗ್ಯದ ಪಾಪ ಚಿಂತೆ ಮಾಡಕತ್ತಿಲ್ಲ ಅದ್ರಾಗ ಈಕಿ ಎಮ್ಮೆ ಕಲ್ತಾಕಿ ಅದು ಗಂಡು ಬತ್ತು ಈಕಿ ಬಾಗಿಲ್ದಾಗ ನಿಂತಾಳ ನಿಂತ್ಕೊಳ್ಳೋಣ ನಮಸ್ಕಾರ ರೀ ಅಕ್ಕ ಅನ್ನತ್ತವ ಪಾಪದ ಕೂನ ಹಿಡ್ದಿಲ್ಲ ರೀ ಇದು ತಲೆ ಬಳಸ್ಕೊಂಡು ನಿಂತದ ಪಾಪ ಕೂನ ಹಿಡ್ದಿಲ್ಲ ನಮಸ್ಕಾರ ರೀ ಅಕ್ಕ ನಮಸ್ಕಾರ ಅಕ್ಕ ಅಂದ್ಕೊಳ್ಳೋಣ ಅಯ್ಯೋ ನಾನು ರೀ ಅನ್ಲತ್ತ ಹಿಂಗ್ಯಾಕೆ ನಿನ್ನ ತಲೆ ಅನ್ನತ್ತವ ಇಲ್ಲ ಅದು ಬಜಿನೇ ಬರ್ಲಾಗ್ಯವ ಮಗ್ಲ ಮನೆ ಮುದುಕಿನ ನೋಡಿದೆ ಆಕೆ ತಲೆ ಬೋಳಿಸ್ಕೊಂಡು ಬಜ್ಜಿ ಮಾಡಕತ್ತಿದ್ಲು ಚಂದ ಬರ್ಲಾಕತ್ತಿದ್ದು ಅದಕ್ಕೆ ತಲೆ ಬೋಳಿಸ್ಕೊಂಡ್ರೆ ಬಜ್ಜಿ ಬರ್ತಾವತ್ತ ನಿಂಗೆ ತಲೆ ಬೋಳಿಸ್ಕೊಂಡು ಏನು ಅವ ಅಂದ ನಿನ್ನ ಹುಚ್ಚುವಾಟಿ ಅದು ಬ್ರಾಹ್ಮಣರ ಮುದುಕಿ ಅದು ಅವ್ರ ಧರ್ಮದಾಗ ಗಂಡ ಸತ್ತು ಬಳಕ ಅವ್ರು ಇದು ಮಾಡ್ತಾರ ನೀ ಇರ್ಲಾಕಾಗಿನ ಬೋಳಿಸ್ಕೊಂಡು ಕೂತಿಯಲ್ಲ ನಡಿ ಏನಾರು ಮಾಡಿದ್ ನೋಡ ನಡಿ ಎತ್ತಿಕೊಂಡದು ಬಾದ ಒಲೆ ಮ್ಯಾಗ ಇಂಥ ಕಡ ಇಟ್ಟಾಳ ಹಿಟ್ಟು ಕಲಿಸ್ಯಾಳ ಎಲ್ಲ ಮಾಡ್ಯಾಳ ಅವ ಅಂದ ನೀ ಎಲ್ತನ ಓದಿದ್ಯಂದ ಎಮ್ಮೆ ಕಲ್ತೀನಿ ಅಂದ ಹುಚ್ಚುಗಟ್ಟಿ ಭಜಿನೇ ಬರ್ಲಾಗ್ಯಾವಲ್ಲ ಯಾಕೆ ಗೊತ್ತು ನಂದ ಯಾಕೆ ಒಲಿಗೆ ಉರಿನೇ ಹಚ್ಚಿಲ್ಲಲ್ಲ ಅಂದವ ಏನ್ರಿ